ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಕಡಲೆಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 18 ಮೇ 2026 ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಬೆಲೆಗಳ ವಿವರಣೆಯನ್ನು ನೋಡ್ತಿದ್ದೀವಿ. ಮೊದಲನೇದಾಗಿ ಔರಾದ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ 5,500 ರೂಪಾಯಿ ಇದೆ. ಕಲಬುರಗಿ ಮಾರುಕಟ್ಟೆಯಲ್ಲಿ 250 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,650, ಹೆಚ್ಚಿನ ಬೆಲೆ 5,425, ಮಧ್ಯಸ್ಥ ಬೆಲೆ 4,950. ಕುಷ್ಟಗಿ ಮಾರುಕಟ್ಟೆಯಲ್ಲಿ 5,700 ರೂಪಾಯಿ ಇದೆ. ಗದಗ ಮಾರುಕಟ್ಟೆಯಲ್ಲಿ 3,576 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,669, ಹೆಚ್ಚಿನ ಬೆಲೆ 6,189, ಮಧ್ಯಸ್ಥ ಬೆಲೆ 6,008. ತಾಳಿಕೋಟೆ ಮಾರುಕಟ್ಟೆಯಲ್ಲಿ 5,500 ರೂಪಾಯಿಯಿಂದ ಹೆಚ್ಚಿನ ಬೆಲೆ 6,050, ಮಧ್ಯಸ್ಥ ಬೆಲೆ 5,920. ದೊಡ್ಡಬಳ್ಳಾಪುರ ಮಾರುಕಟ್ಟೆಯಲ್ಲಿ ಕಡಲೆಕಾಳು 6,812 ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ 1,178 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 6,000, ಹೆಚ್ಚಿನ ಬೆಲೆ 7,000, ಮಧ್ಯಸ್ಥ ಬೆಲೆ 6,500. ಬಳ್ಳಾರಿ ಮಾರುಕಟ್ಟೆಯಲ್ಲಿ 5,639, ಹೆಚ್ಚಿನ ಬೆಲೆ 6,175, ಮಧ್ಯಸ್ಥ ಬೆಲೆ 5,897. ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ 5,500ರಿಂದ ಹೆಚ್ಚಿನ ಬೆಲೆ 5,950, ಮಧ್ಯಸ್ಥ ಬೆಲೆ 5,700. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 625 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,300, ಹೆಚ್ಚಿನ ಬೆಲೆ 5,909, ಮಧ್ಯಸ್ಥ ಬೆಲೆ 5,132. ಬಲ್ಕ್ ಮಾರುಕಟ್ಟೆಯಲ್ಲಿ 5,500ರಿಂದ ಹೆಚ್ಚಿನ ಬೆಲೆ 6,026, ಮಧ್ಯಸ್ಥ ಬೆಲೆ 5,864. ಬೀದರ್ ಮಾರುಕಟ್ಟೆಯಲ್ಲಿ 875 ಕಡಲೆಕಾಳು ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,629, ಹೆಚ್ಚಿನ ಬೆಲೆ 6,109, ಮಧ್ಯಸ್ಥ ಬೆಲೆ 6,006. ಬೈಲುಹೊಂಗಲ ಮಾರುಕಟ್ಟೆಯಲ್ಲಿ 354 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 5,600, ಹೆಚ್ಚಿನ ಬೆಲೆ 6,093, ಮಧ್ಯಸ್ಥ ಬೆಲೆ 6,046. ಮುಂಡರಗಿ ಮಾರುಕಟ್ಟೆಯಲ್ಲಿ 5,189ರಿಂದ ಹೆಚ್ಚಿನ ಬೆಲೆ 5,659, ಮಧ್ಯಸ್ಥ ಬೆಲೆ 5,451. ರಾಯಚೂರು ಮಾರುಕಟ್ಟೆಯಲ್ಲಿ 5,619, ಹೆಚ್ಚಿನ ಬೆಲೆ 6,020 ಇದೆ. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ 5,500. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ 2,019ರಿಂದ ಹೆಚ್ಚಿನ ಬೆಲೆ 6,089, ಮಧ್ಯಸ್ಥ ಬೆಲೆ 5,758. ವಿಜಯಪುರ ಮಾರುಕಟ್ಟೆಯಲ್ಲಿ 5,709ರಿಂದ ಹೆಚ್ಚಿನ ಬೆಲೆ 5,833, ಮಧ್ಯಸ್ಥ ಬೆಲೆ 5,771. ಸಿಂಧನೂರು ಮಾರುಕಟ್ಟೆಯಲ್ಲಿ 5,600, ಹೆಚ್ಚಿನ ಬೆಲೆ 5,700. ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ 5,000 ರೂಪಾಯಿ ಇದೆ. ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಕಡಲೆಕಾಳು ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.